ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಬೇಸಿಕ್ ಪೊಲಿಟಿಕಲ್ ಕಾನ್ಸೆಪ್ಟ್ಸ್ ಆಫ್ ತಕ್ಕಂತಹ ಒಂದು ಪ್ರಮುಖವಾದಂಥ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಕಳೆದ ಒಂದು ತರಗತಿಯಲ್ಲಿ ವಾಟ್ ಆರ್ ದ ಬೇಸಿಕ್ ಪೊಲಿಟಿಕಲ್ ಕಾನ್ಸೆಪ್ಟ್ಸ್ ತಕ್ಕಂತಹ ವಿಚಾರ ನೋಡಿದ ಸಂದರ್ಭದಲ್ಲಿ, ಮೂಲ ರಾಜಕೀಯ ಭಾವನೆಗಳನ್ನು ನೋಡಿದ ಸಂದರ್ಭದಲ್ಲಿ ಪರಮಾಧಿಕಾರ, ಸಾವರ್ನಿಟಿ, ಕಾನೂನು, ಲಾ, ಸ್ವಾತಂತ್ರ್ಯ, ಲಿಬರ್ಟಿ, ಸ್ವಾತಂತ್ರ್ಯ, ಈಕ್ವಾಲಿಟಿ, ಈ ಎಲ್ಲ ವಿಚಾರಗಳನ್ನು ಕುರಿತು ಅಧ್ಯಯನ ಮಾಡಿದ್ವಿ. ಇನ್ನು ಮತ್ತೊಂದು ಪ್ರಮುಖವಂತಹ ಕನ್ಸೆಪ್ಟ್ ಯಾವುದು ತಕ್ಕಂತ ಕೇಳಿದಾಗ ರೈಟ್ಸ್ ತಕ್ಕಂಥದ್ದು ನೋಡ್ತಾ ಇದ್ದೀವಿ. ರೈಟ್ಸ್, ಹಕ್ಕುಗಳು ತಕ್ಕಂತ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪಿತ ಆಗಬೇಕಾಯಿತು, ಬೆಳವಣಿಗೆ ಆಗಬೇಕಾಯಿತಂದರೆ ಹಕ್ಕುಗಳು ಅತಿ ಅವಶ್ಯವಾಗಿವೆ. ಯಾವುದೇ ಆದಂತಹ ಈ ಮಾನವ ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಸರ್ವತೋಮುಖವಾದಂತಹ ದೃಷ್ಟಿಯಿಂದ ಬೆಳವಣಿಗೆ ಆಗಬೇಕಾದ್ರೆ ಆತನ ಏನಾಗಬೇಕು ಅಂತಕ್ಕಂಥ ಕೇಳಿದಾಗ ಆತನ ಸುತ್ತಮುತ್ತಲಿನ ಒಂದು ವಾತಾವರಣದಲ್ಲಿ ಆತನಿಗೆ ಪ್ರತಿಯೊಂದು ಹಕ್ಕುಗಳು ಇರಬೇಕು. ಆ ಕಾರಣಕ್ಕೆ ಮಾತ್ರ ಏನಾಗ್ತಾ ಇರ್ತಕ್ಕಂಥ ಕೇಳಿದಾಗ ಆತ ವ್ಯಕ್ತಿತ್ವ ವಿಕಾಸನ ಆಗ್ತಾಯಿದೆ. ಪ್ರಾಚೀನ ಕಾಲದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಅರಸೊತ್ತಿಗೆ ಇರ್ಬೋದು, ಸರ್ವಾಧಿಕಾರತ್ವ ಸರ್ಕಾರಗಳಿರ್ಬೋದು, ಇನ್ನಿತರವಾದಂತಹ ಶ್ರೀಮಂತ ಪ್ರಭುತ್ವ ಇರ್ಬೋದು, ಕೆಲವೊಂದು ರಾಷ್ಟ್ರಗಳಲ್ಲಿ ಅಥವಾ ಪ್ರಾಚೀನ ಕಾಲದಲ್ಲಿ ಏನಿರ್ತಕ್ಕಂಥ ಕೇಳಿದಾಗ ಉಳಿದಿರ್ತಕ್ಕಂಥ ಜನರನ್ನು ಶೋಷಣೆ ಮಾಡಿ ತನ್ನ ಹಕ್ಕುಗಳನ್ನು ಕಸಿಕೊಂಡು ಅವರನ್ನು ಗುಲಾಮರನ್ನಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಪ್ರಾಚೀನ ಕಾಲದಲ್ಲಿ ಇತ್ತು. ವಿದ್ಯಾರ್ಥಿಗಳೇ, ಇಂತಹ ಈ ವ್ಯವಸ್ಥೆಯಿಂದ ಪಾರಾಗಲು ಏನು ಮಾಡ್ತಾ ಇದ್ದತಕ್ಕಂಥ ಕೇಳಿದಾಗ ಸಂವಿಧಾನದತ್ತವಾಗಿ ಮತ್ತು ರಾಜಕೀಯವಾಗಿ ಏನು ಮಾಡಿರ್ತಕ್ಕಂಥ ಕೇಳಿದಾಗ ಇವರು ಪ್ರತಿಯೊಬ್ಬ ಪ್ರಜೆಗೆ ತನ್ನ ಹಕ್ಕುಗಳನ್ನು ನೀಡಿ ಇಲ್ಲಿ ತನ್ನ ಪ್ರತಿಯೊಬ್ಬ ವ್ಯಕ್ತಿತ್ವವನ್ನು ಮಾನವ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೆ ಅಥವಾ ಪ್ರತಿಯೊಂದು ರಾಷ್ಟ್ರದ ಪ್ರಜೆಗೆ ಕೂಡ ತನ್ನ ವ್ಯಕ್ತಿತ್ವದ ಬೆಳವಣಿಗೆ ಆಗಲಿಕ್ಕೆ ಆತ ಸರ್ವಾಂಗೀಣ ಅಭಿವೃದ್ಧಿಗೆ ಹೊರಲಿಕ್ಕೆ ಇವತ್ತು ಸರ್ಕಾರಗಳು ಅಥವಾ ಸಂವಿಧಾನ ಏನು ಮಾಡಿದೆ ಅಂತಕ್ಕಂಥ ಕೇಳಿದಾಗ ಪ್ರತಿಯೊಬ್ಬ ಪ್ರಜೆಗೆ ಹಕ್ಕುಗಳನ್ನು ದಯಪಾಲಿಸಿದೆ. ನಮ್ಮದೇ ಅಂತ ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಇಲ್ಲಿ 12ರಿಂದ 32ರವರೆಗಿನ ಎಲ್ಲ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಮೂಲಭೂತ ಹಕ್ಕುಗಳನ್ನು ದಯಪಾಲಿಸಿದೆ. ಹಾಗೆ ಒಟ್ಟಿನಲ್ಲಿ ಹಕ್ಕುಗಳು ಅಂದರೆ ಏನು ತಕ್ಕಂಥ ಕೇಳಿದಾಗ ಇಲ್ಲಿ ಪ್ರೊಫೆಸರ್ ಲಾಸ್ಕಿ ಅವರು ಹೇಳ್ತಾರೆ, ವ್ಯಕ್ತಿಯ ವ್ಯಕ್ತಿತ್ವದ ಪರಿಪೂರ್ಣತೆ ಮುಟ್ಟಲು ಸಹಾಯಕವಾಗಿರೋ ಸಾಮಾಜಿಕ ವಾತಾವರಣವೇ ಹಕ್ಕುಗಳು. ವ್ಯಕ್ತಿಯ ತನ್ನ ವ್ಯಕ್ತಿತ್ವದ ಪರಿಪೂರ್ಣತೆಯನ್ನು ಮುಟ್ಟಲು ಸಹಾಯಕವಾಗಿರ್ತಕ್ಕಂಥ ಒಂದು ಸಮಾಜದಲ್ಲಿ ಒಂದು ವಾತಾವರಣವೇ ಹಕ್ಕುಗಳು ತಕ್ಕಂಥನ್ನು ಲಾಸ್ಕಿ ಅವರು ಹೇಳ್ತಾರೆ. ಇನ್ನು ಆಕ್ಸ್ಫರ್ಡ್ ಇಂಗ್ಲೀಷ್ ನಿಘಂಟು ಪ್ರಕಾರ ಏನು ಹೇಳ್ತಾ ಇರ್ತಕ್ಕಂಥ ಕೇಳಿದಾಗ ಸಮಾಜ ಮತ್ತು ಸರ್ಕಾರದ ಮಾನ್ಯತೆ ಪಡೆದ ವ್ಯಕ್ತಿ ಅನುಭವಿಸುವ ಅನುಕೂಲಗಳೇ ಹಕ್ಕುಗಳು ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹೀಗೆ ಹಲವಾರು ರಾಜಕೀಯ ತಜ್ಞರು ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಇತರಿಗೆ ಯಾವ ರೀತಿಯಾದಂತಹ ಅನುಕೂಲಗಳಿವೆಯೋ ಆ ಅನುಕೂಲಗಳನ್ನು ಅನುಭವಿಸಬೇಕು, ಅವರಿಗೆ ಸಿಗಬೇಕು, ದಟ್ ಈಸ್ ರೈಟ್ಸ್ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹೀಗೆ ಇಲ್ಲಿ ಈ ಹಕ್ಕುಗಳನ್ನು ನೋಡಿದ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಇಲ್ಲಿ 2 ಪ್ರಕಾರಗಳನ್ನು ಹಾಗೆ ಅಧ್ಯಯನ ಮಾಡ್ತಾ ಇದ್ವಿ. ಒಂದು ಮಾರಲ್ ರೈಟ್ಸ್ ತಕ್ಕಂಥದ್ದು ನೋಡ್ತಾ ಇದ್ದೀವಿ, ನೈತಿಕ ಹಕ್ಕುಗಳು ತಕ್ಕಂಥದ್ದು ನೋಡ್ತಾ ಇದ್ದೀವಿ. ನೈತಿಕ ಹಕ್ಕುಗಳು ಒಂದೇದು ಮಾರಲ್ ರೈಟ್ಸ್. ಇನ್ನು ಎರಡನೇದು ಯಾವುದು ತಕ್ಕಂತ ಕೇಳಿದಾಗ ಲೀಗಲ್ ರೈಟ್ಸ್ ತಕ್ಕಂತ ನೋಡ್ತಾ ಇದ್ದೀವಿ, ಕಾನೂನುಬದ್ಧ ಹಕ್ಕುಗಳು ತಕ್ಕಂತ ನೋಡ್ತಾ ಇದ್ದೀವಿ. ಈ ನೈತಿಕ ಹಕ್ಕುಗಳು ಮಾನವೀಯ ತಳಹದಿಯ ಮೇಲೆ ರಚನೆ ಆಗಿರ್ತೇವೆ. ಇವಿಗೆ ಯಾವುದೇ ಆದಂತಹ ಒಂದು ಸಂವಿಧಾನ ಮತ್ತು ಸರ್ಕಾರದ ರಕ್ಷಣೆ ಇರೋದಿಲ್ಲ. ಈ ನೈತಿಕ ಹಕ್ಕುಗಳಿಗೆ ಇಲ್ಲಿ ಮಾನವೀಯ ತಳಹದಿಯ ಮೇಲೆ ರಚನೆ ಆಗಿರ್ತೇವೆ, ಆದರೆ ಸಂವಿಧಾನ ಮತ್ತು ಸರ್ಕಾರಗಳು ಅವುಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉದಾಹರಣೆ ಹೇಗೆ ಅಂದರೆ ತಕ್ಕಂಥದ್ದನ್ನು ನೋಡುವಂಥ ಸಂದರ್ಭದಲ್ಲಿ ಇವತ್ತು ವಯೋವೃದ್ಧವಾದಂತಹ ತಂದೆ ತಾಯಿಯವರನ್ನು ನೋಡಬೇಕಾದ್ದು ಮಕ್ಕಳ ಒಂದು ಆದ್ಯ ಕರ್ತವ್ಯ. ವಯಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ತನ್ನ ಅಂತ್ಯಾವಸ್ಥೆ ಮುಪ್ಪಾವಸ್ಥೆಯನ್ನು ತಲುಪುವಂಥ ಸಂದರ್ಭದಲ್ಲಿ ಆತನಿಗೆ ಅನಾರೋಗ್ಯ ಆಗಿರ್ಬೋದು ಅಥವಾ ಆತನ ಎಲ್ಲ ಆಗುಗಳನ್ನು ನೋಡಿಕೊಳ್ಳುವಂಥ ಸಂದರ್ಭದಲ್ಲಿ ಇಲ್ಲಿ ಮಕ್ಕಳು ಮಾಡಬೇಕಂತ ಪಾಲನೆ ಬರ್ತದೆ. ಇವನ್ನ ಮಾಡೋಕೆ ಅವ್ರು ಮಾಡ್ತಕ್ಕಂಥದ್ದನ್ನು ನೋಡಲಿಲ್ಲ. ಅಥವಾ ಚಿಕ್ಕ ಮಕ್ಕಳನ್ನು ತಾಯಿ ಕೂಡ ಏನು ಮಾಡಬೇಕು ತಕ್ಕಂಥ ಕೇಳಿದಾಗ ತನ್ನ ತಾಯಿ ಕೂಡ ಮಕ್ಕಳನ್ನು ಬೆಳೆಸುವ ಪಾಲನೆ ಮತ್ತು ಪೋಷಣೆ ತಕ್ಕಂಥ ನೋಡ್ತಾ ಇದ್ದೀವಿ. ಚಿಕ್ಕ ಮಕ್ಕಳಿಗೆ ತಾಯಿಯೇ ಸಹಜವಾಗಿ ಹೊಡೆಯೋದು ಬಿಡೋದು ಅಥವಾ ಚಿತ್ರಹಿಂಸೆ ಮಾಡೋದು ಅದಕ್ಕೆ ಸರ್ಕಾರ ಸಂವಿಧಾನಗಳು ಬೆಂಬಲ ಕೊಡಿರ್ತಕ್ಕಂಥ ಅನ್ನಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಸೊ ಇವೆಲ್ಲ ನೈತಿಕ ತಳಹದಿಯ ಮೇಲೆ ಬೆಳೆದವೆ. ಸೊ ತಂದೆಯಾದಂತಹ ಒಂದು ನೈತಿಕತೆ ಆಧಾರದ ಮೇಲೆ ಆಗಿರ್ತವೆ. ಸೊ ಚಿಕ್ಕ ಮಕ್ಕಳನ್ನು ಬೆಳವಣಿಗೆ ಮಾಡೋದು, ಅವ್ರನ್ನ ಬೆಳೆಸೋದಾಗಲಿ, ಅವನ ಆರೈಕೆ ಮಾಡೋದಾಗಲಿ, ಪಾಲನೆ ಪೋಷಣೆ ಮಾಡೋದು ತಾಯಿ ಮತ್ತು ತಂದೆಯ ಕರ್ತವ್ಯ. ಅದೇ ರೀತಿಯಾಗಿ ಇಲ್ಲಿ ಮುಪ್ಪಾವಸ್ಥೆಯಲ್ಲಿ ಕೂಡ ಅದೇ ಮಕ್ಕಳು ತನ್ನ ತಂದೆ ತಾಯಿಗಳನ್ನು ಪಾಲನೆ ಮತ್ತು ಪೋಷಣೆ ಮಾಡಬೇಕಂತಕ್ಕಂತಹ ಕರ್ತವ್ಯ ಯಾವುದು ಅಂತಕ್ಕಂಥ ಕೇಳಿದಾಗ ಈ ಒಂದು ವ್ಯವಸ್ಥೆ ನೈತಿಕ ತಳಹದಿಯ ಮೇಲಿದೆ. ಇವತ್ತು ಉದಾಹರಣೆಗಾಗಿ ಒಂದು ಊರಿಗೆ ಹೊಂಟಂಥ ಸಂದರ್ಭದಲ್ಲಿ ಬಸ್ನಲ್ಲಿ ಸಹಜವಾಗಿ ಏನಿರ್ತಕ್ಕಂಥ ಕೇಳಿದಾಗ ಯುವಕರು ಬಸ್ ಪಾಸನ್ನು ಬುಕ್ಸನ್ನು ಹೋಗೋದು, ಕಿಟಕಿಯಲ್ಲಿ ಬುಕ್ಸನ್ನು ಹೋಗೋದು ಸಹಜವಾಗಿ ಏನು ಮಾಡ್ತಾರ್ತಕ್ಕಂಥ ಕೇಳಿದಾಗ ಆ ಸ್ಥಾನಗಳ ಸೀಟುಗಳನ್ನು ಏನು ಮಾಡ್ತಾರೆ, ಮೊದಲೇ ಏನು ಮಾಡ್ತಾರ್ತಕ್ಕಂಥ ಕೇಳಿದಾಗ ಅವುಗಳನ್ನು ತಂದಾಗಿಟ್ಟುಕೊಂಡು ತನ್ನೊಂದು ಯಾವುದೇ ಪುಸ್ತಕಗಳನ್ನು ಹೋಗೋದು ತಂದಾಗಿಕೊಂಡು ಸೀಟುಗಳ ಮೇಲೆ ಕೂತಿರ್ತಾರೆ, ಅಲ್ಲಿ ಆಸೀನರಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಮುಂದೊಂದು ಸ್ಟಾಪ್ ಹೋದ ತಕ್ಷಣ ಯಾವುದೇ ಅಂತ ವಯೋವೃದ್ಧಂತಹ ಒಬ್ಬರು ಅಜ್ಜಿ ಮತ್ತು ಅಜ್ಜ ಮತ್ತು ಅಜ್ಜಿ ಏನಪ್ಪ ಅಂದರೆ ಬಸ್ ಹತ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರು ಕಂಡಂಥ ಸಂದರ್ಭದಲ್ಲಿ ಏನು ಅಂತಕ್ಕಂಥ ಕೇಳಿದಾಗ ಅವ್ರನ್ನ ಕಂಡಂಥ ಸಂದರ್ಭದಲ್ಲಿ ಎದ್ದು ಅವರಿಗೆ ಗೌರವಪೂರ್ವಕವಾಗಿ ಒಂದು ಇಲ್ಲಿ ಕೂಡ್ರಿ ತಕ್ಕಂಥ ಸೀಟ್ ಕೊಡೋದು, ಅಂದರೆ ಆಸನವನ್ನು ಬಿಟ್ಟು ಕೊಡೋದು, ಅದು ಸಹಜವಾದಂಥ ಒಂದು ನೈತಿಕ ತಳಹದಿಯಾಗಿದೆ. ಇಲ್ಲ ಕಂಡಕ್ಟರ್ ಎದ್ದು ನೀವು ಚಿಕ್ಕವರಿದ್ದೀರಿ ಯಾವುದು ಕೊಡುತ್ತಾರಲ್ಲ ಅವರು ನಾನು ಟಿಕೆಟ್ ತೆಗಿಸ್ತೀನಿ ಅಂತಕ್ಕಂಥದ್ದನ್ನು ನೋಡ್ಬೋದು. ಅಂದರೆ ಇವೆಲ್ಲ ಏನಾಗಿರ್ತಕ್ಕಂಥ ಕೇಳಿದಾಗ ಈ ನೈತಿಕ ಹಕ್ಕುಗಳು ನೈತಿಕ ತಳಹದಿ ಮೇಲೆ ರಚನೆ ಆಗಿರ್ತವೆ. ಇವಳಿಗೆ ಯಾವುದೇ ಅಂಥ ಶಾಸನ ಆಧಾರ ರಕ್ಷಣೆ ಇಲ್ಲ. ಇವನು ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಶಿಕ್ಷೆ ಕೊಡೋಕ್ಕೆ ಬರೋದಿಲ್ಲ. ಇಲ್ಲ ನಾನು ಹೇಳಂಗಿಲ್ಲ, ನಾನು ಟಿಕೆಟ್ ತೆಗಿಸಿದ್ದೇನು, ನಾನು ರೊಕ್ಕ ಕೊಟ್ಟೇನು. ಸೊ ಈ ರೀತಿಯಾಗಿ ಏನಪ್ಪ ಅಂದರೆ ಅವ್ರು ವಾದಿಸ್ಬೋದು ಕಂಡಕ್ಟರ್ಗೆ. ಅಂಥ ಸಂದರ್ಭದಲ್ಲಿ ಅದೇನು ಅವರುಗಳನ್ನ ಮಾಡಲಿಕ್ಕೆ ಬರೋದಿಲ್ಲ. ಸೊ ಈ ಒಂದು ವ್ಯವಸ್ಥೆಯ ಮೂಲಕವಾಗಿ ಏನಿದೆ ತಕ್ಕಂಥ ಕೇಳಿದಾಗ ಇವು ನೈತಿಕ ಹಕ್ಕುಗಳು ನೈತಿಕ ತಳಹದಿ ಮೇಲೆ ರಚನೆ ಆಗಿರ್ತವೆ. ಇವುಗಳನ್ನು ನಾವು ಗೌರವಿಸಬೇಕು. ಸೊ ಇವುಗಳನ್ನು ಪಾಲನೆ ಪೋಷಣೆ ಮಾಡಬೇಕು. ಸೊ ನೈತಿಕ ತಳಹದಿ ಮೇಲೆ ಇಂತಹ ಹಕ್ಕುಗಳಿಗೆ ನೈತಿಕ ಹಕ್ಕುಗಳು ತಕ್ಕಂಥ ಮಾರಲ್ ರೈಟ್ಸ್ ತಕ್ಕಂಥನ್ನು ನೋಡ್ತಾ ಇದ್ದೀವಿ. ಇನ್ನು ಕಾನೂನುಬದ್ಧ ಲೀಗಲ್ ರೈಟ್ಸ್ ತಕ್ಕಂಥ ನೋಡ್ತಾ ಇದ್ದೀವಿ. ಲೀಗಲ್ ರೈಟ್ಸಲ್ಲಿ ಮುಖ್ಯವಾಗಿ ಎಷ್ಟು ಪ್ರಕಾರ ಇರುತ್ತೆ? ದೇರ್ ಆರ್ 3 ಟೈಪ್ಸ್ ಆಫ್ ದ ಲೀಗಲ್ ರೈಟ್ಸ್ ತಕ್ಕಂಥ: ಸಿವಿಲ್ ರೈಟ್ಸ್, ಪೊಲಿಟಿಕಲ್ ರೈಟ್ಸ್ ಆ್ಯಂಡ್ ಎಕನಾಮಿಕ್ ರೈಟ್ಸ್ ತಕ್ಕಂಥ ನೋಡ್ತಾ ಇದ್ದೀವಿ. ನಾಗರಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು ಮತ್ತು ಆರ್ಥಿಕ ಹಕ್ಕುಗಳು ತಕ್ಕಂಥ ನೋಡ್ತಾ ಇದ್ದೀವಿ. ಸಿವಿಲ್ ರೈಟ್ಸ್ ತಕ್ಕಂಥ. ಆದರೆ ಈ ಕಾನೂನುಬದ್ಧ ಹಕ್ಕುಗಳನ್ನು ಯಾರಾದರೂ ಉಲ್ಲಂಘನೆ ಮಾಡೋ ಸಂದರ್ಭದಲ್ಲಿ, ಕಸಿದುಕೊಂಡ ಸಂದರ್ಭದಲ್ಲಿ ಯಾವ ವ್ಯಕ್ತಿಗೂ ಕೂಡ ಏನಪ್ಪ ಶಿಕ್ಷೆ ತಪ್ಪಿದ್ದಲ್ಲ. ಅಂದರೆ ಕಾನೂನವೇ ಆ ಹಕ್ಕುಗಳ ಮೂಲಕವಾಗಿ ನಾವೇನು ಮಾಡ್ತಾ ಇದ್ದೀವಿ ತಕ್ಕಂಥ ಕೇಳಿದಾಗ ರಕ್ಷಣೆ ಪಡಿತಾ ಇದ್ದೀರ್ತಕ್ಕಂಥ ನೋಡ್ತಾ ಇದ್ವಿ. ಈ ನಾಗರಿಕ ಹಕ್ಕುಗಳು ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ವಿ. ನಾಗರಿಕ ಹಕ್ಕುಗಳು, ಈ ಸಿವಿಲ್ ರೈಟ್ಸ್ಗಳನ್ನು ವಿಚಾರ ನೋಡಿದಾಗ ಇಂತಹ ಈ ನಾಗರಿಕ ಹಕ್ಕುಗಳು ತಕ್ಕಂಥ ನೋಡ್ತಾ ಇದ್ದೀವಿ. ಅಂದರೆ ಈ ತಂದೆಯಾದಂಥ ಸಂವಿಧಾನ ಮತ್ತು ಸರ್ಕಾರ ಏನು ಮಾಡಿರ್ತಕ್ಕಂಥ ಕೇಳಿದಾಗ ನಾಗರಿಕ ಹಕ್ಕನ್ನು ಪಾಲಿಸಿದೆ. ಇಲ್ಲಿ 9 ಹಕ್ಕುಗಳನ್ನು ನಾವೇನು ಕರಿತೀವಿ ಅಂದರೆ ನಾಗರಿಕ ಹಕ್ಕುಗಳು ತಕ್ಕಂಥ ನೋಡ್ತಾ ಇದ್ದೀವಿ. ಜೀವಿಸುವ ಹಕ್ಕು, ಕುಟುಂಬದ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಸಮಾನತೆ ಹಕ್ಕು, ವಾಕ್ ಸ್ವಾತಂತ್ರ್ಯ ಹಕ್ಕು, ಶಿಕ್ಷಣದ ಹಕ್ಕು, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸ್ತಕ್ಕಂಥ ಹಕ್ಕು, ಪತ್ರಿಕಾ ಸ್ವಾತಂತ್ರ್ಯ ಹಕ್ಕು ಮತ್ತು ಧಾರ್ಮಿಕ ಹಕ್ಕು ತಕ್ಕಂಥ ನೋಡ್ತಾ ಇದ್ದೀವಿ. ಅಂದರೆ ರೈಟ್ ಟು ಲೈಫ್, ರೈಟ್ ಟು ಫ್ಯಾಮಿಲಿ, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್, ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಎಕ್ಸ್ಪ್ರೆಷನ್, ರೈಟ್ ಟು ಎಜುಕೇಷನ್, ರೈಟ್ ಟು ಅಸೋಸಿಯೇಷನ್, ರೈಟ್ ಟು ಫ್ರೀಡಮ್, ರೈಟ್ ಟು ರಿಲಿಜನ್ ತಕ್ಕಂಥ ಈ 9 ನಾಗರಿಕ ಹಕ್ಕುಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಕೇಳಿದಾಗ ಪ್ರತಿಯೊಬ್ಬ ಪ್ರಜೆಗೆ, ಆ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಂವಿಧಾನ ಮತ್ತು ಸರ್ಕಾರ ಏನು ಮಾಡ್ತಾರೆ ನಾಗರಿಕ ಹಕ್ಕುಗಳನ್ನು ಪಾಲಿಸಿದೆ ತಕ್ಕಂಥ ನೋಡ್ತಾ ಇದ್ದೀವಿ. ದಟ್ ಇಸ್ ಕಾಲ್ಡ್ ಸಿವಿಲ್ ರೈಟ್ಸ್ ತಕ್ಕಂಥ ನೋಡ್ತಾ ಇದ್ದೀವಿ. ಜೀವಿಸುವ ಹಕ್ಕು, ರೈಟ್ ಟು ಲೈಫ್ ತಕ್ಕಂಥನ್ನು ನೋಡ್ತಾ ಇದ್ದೀವಿ. ಸೊ ಈ ಜೀವಿಸುವ ಹಕ್ಕು ಒಂದೇದು ಸಿವಿಲ್ ರೈಟ್ಸಲ್ಲಿ ಜೀವಿಸುವ ಹಕ್ಕು ತಕ್ಕಂಥ ನೋಡ್ತಾ ಇದ್ದೀವಿ. ಜೀವಿಸುವ ಹಕ್ಕು, ರೈಟ್ ಟು ಲೈಫ್ ತಕ್ಕಂಥನ್ನು ನೋಡ್ತಾ ಇದ್ದೀವಿ. ಜೀವಿಸುವ ಹಕ್ಕು ಪ್ರತಿಯೊಬ್ಬ ರಾಷ್ಟ್ರದ ಪ್ರಜೆಗೆ ಪ್ರತಿಯೊಂದು ತನ್ನ ಪರಿಧಿಯಲ್ಲಿ ಆ ವ್ಯಕ್ತಿಗೆ ಅಥವಾ ಜೀವಿಗೆ ಜೀವಿಸುವ ಹಕ್ಕಿದೆ. ಯಾವುದೇ ವ್ಯಕ್ತಿಗೆ ಜೀವಿಸುವ ಒಂದು ಹಕ್ಕನ್ನು, ಜೀವವನ್ನು ತೆಗಿತಕ್ಕಂಥ ಹಕ್ಕು, ಯಾವುದೇ ಅಂಥ ಒಂದು ಸಸ್ಯಗಳನ್ನು, ಜೈವಿಕವಾದಂಥ ಯಾವುದೇ ವಸ್ತುವನ್ನು ಜೀವವನ್ನು ತೆಗಿತಕ್ಕಂಥ ಹಕ್ಕು ಇಲ್ಲ. ಜೀವಿಸುವ ಹಕ್ಕು ಅಂದರೆ ಜೀವವನ್ನು ತೆಗಿತಕ್ಕಂಥ ಹಕ್ಕು ಯಾರಿಗೂ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದರೆ ಜೈವಿಕವಾದಂಥ ಅಂಶಗಳನ್ನು ಆಧಾರಿತವಾಗಿ ಇವತ್ತೊಂದು ಸಸ್ಯವನ್ನು ಕೂಡ ನಾವೇನಪ್ಪ ಅಂದರೆ ಕಡಲಿಕ್ಕೆ ನಮಗೆ ಅನುಮತಿ ಇಲ್ಲ. ಸೊ ಇಷ್ಟೊಂದು ಸಹಜವಾದಂಥ ಪ್ರತಿಯೊಂದು ಹಂತ ವ್ಯಕ್ತಿಯಲ್ಲಿ ಒಬ್ಬ ವ್ಯಕ್ತಿ ನಾವು ಹೊಡಿತೇನೆ, ನಾವು ಬಡಿತೇನೆ, ನಾವು ಕೊಲ್ತೇನೆ, ಸೊ ಅದು ನಾ ಬೇಕಾದ ಮಾಡ್ತೇನೆ ಅಂತಕ್ಕಂಥದ್ದಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಕೂಡ
ಇದು ಒಂದು ವೇಳೆ ಒಬ್ಬ ವ್ಯಕ್ತಿಯ ಜೀವವನ್ನು ತೆಗೆದರೆ ಆತ ಸತ್ತ, ಆತ ಹೊಡೆದ ಬಡದ ಅಥವಾ ಏನಾದರೂ ಸೋಮು ನುಗ್ಗಿಸಿದ ಆತ ಸತ್ತಪ್ಪ ಅಂದರೆ ಆ IP ಸೆಕ್ಷನ್ ಪ್ರಕಾರ ಏನಿದೆ ತಕ್ಕಂತ ಕೇಳಿದಾಗ ಕನಿಷ್ಠ 10 ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆ ಮತ್ತು ಆತನಿಗೆ ಏನಾಗಿದೆ ದಂಡವನ್ನು ಕೂಡ ವಿಧಿಸಲಾಗ್ತದೆ. ಅಂದರೆ ಒಟ್ಟಿನಲ್ಲಿ ಅಂದರೆ ಪ್ರತಿಯೊಬ್ಬ ಪ್ರಜೆಗೆ ತನ್ನ ರಾಷ್ಟ್ರಾದ್ಯಂತ ವ್ಯಾಪ್ತಿಯಲ್ಲಿ ಯಾವುದೇ ಮೂಲೆಯಲ್ಲಿ ಕೂಡ ತನ್ನ ರಾಷ್ಟ್ರದ ಒಂದು ವ್ಯಾಪ್ತಿಯ ಗಡಿರೇಖೆಯಲ್ಲಿ ಯಾವುದೇ ಅಂಥ ಮೂಲೆಯಲ್ಲಿ ಕೂಡ ಅಂದರೆ ಬೇಕಾದಲ್ಲಿ ಕೂಡ ಒಂದು ಜೀವಿಸುವ ಹಕ್ಕಿದೆ. ಆ ಜೀವಿಸುವ ಹಕ್ಕನ್ನು ಜೀವವನ್ನು ತೆಗಿತಕ್ಕಂಥ ಹಕ್ಕು ಅಥವಾ ಯಾವುದೇ ಹೊಡೆದು ಬಡದವನ್ನು ಕೊಲ್ತಕ್ಕಂಥ ಹಕ್ಕು, ಜೈವಿಕವಾದಂಥ ಜೀವಿದಂಥ ಯಾವುದೇ ಒಂದು ವ್ಯಕ್ತಿ ಒಂದು ವ್ಯಕ್ತಿಯ ಅಥವಾ ಯಾವುದೇ ಪ್ರಾಣಿ ಪಶು ಪಕ್ಷಿಗಳನ್ನು ಕೂಡ ಜೀವನ ತೆಗಿತಕ್ಕಂತಹ ಹಕ್ಕು ಯಾರಿಗೂ ಇರಲಿಲ್ಲ. ಹಾಗೆ ಆ ಕಾರಣಕ್ಕಾಗಿ ಜೈವಿಕವಂಥ ಶಕ್ತಿ ಎಲ್ಲಿದೆಯೋ ಅಥವಾ ಜೀವ ಎಲ್ಲಿದೆಯೋ ಅಲ್ಲಿ ಜೀವವನ್ನು ಜೀವವನ್ನು ಆತನಿಗೆ ಜೀವವನ್ನು ಕೊಡ್ತಕ್ಕಂಥದ್ದಾಗಲಿ ಅಥವಾ ಸುಸೈಡನ್ನು ಮಾಡ್ಕೊಳ್ತಕ್ಕಂಥದ್ದಾಗಲಿ ಅಥವಾ ಜೀವನ ಕೊಡ್ತಕ್ಕಂಥದ್ದಾಗಲಿ ಆತ್ಮಹತ್ಯೆ, ದಟ್ ಈಸ್ ಆಲ್ಸೋ ಎನ್ ಫಾರ್ ಕ್ರಿಮಿನಲ್. ಆತನ ಜೀವ ಇದೆ, ಅವನು ಹೋಗಿ ಎಲ್ಲೇ ಪಾಲ್ಸ್ ಬೀಳ್ತಾನ ಅಥವಾ ಎಲ್ಲೋ ನೇಣು ಹಾಕೋತಾನ ಅಥವಾ ವಿಷ ಕೊಡು ಸಾಯ್ತಾನಪ್ಪ ಅಂದರೆ ದಟ್ ಈಸ್ ಆಲ್ಸೋ ಕ್ರಿಮಿನಲ್. ಸೊ ಸುಸೈಡ್ ಈಸ್ ಆಲ್ಸೋ ಕ್ರಿಮಿನಲ್ ತಕ್ಕಂಥ ನೋಡ್ತಾ ಇದ್ದೀವಿ. ಸೊ ಜೀವಿಸುವ ಹಕ್ಕು ಕೂಡ ಜೀವನ ಕಳೆದುಕೊಳ್ತಾ ಇದ್ದೇನೆ ವ್ಯಕ್ತಿ ಆತನೇ ಜೀವನ ಕಳೆದುಕೊಳ್ತಾ ಇದ್ದಾನೆ, ದಟ್ ಈಸ್ ಆಲ್ಸೋ ಕ್ರಿಮಿನಲ್ಸ್. ಅದಕ್ಕೆ ಕಾರಣೀಭೂತರು ಯಾರು ತಕ್ಕಂದು ನೋಡಿ ಅವ್ರಿಗೆ ಕೂಡ ಶಿಕ್ಷೆ ಆಗ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಸೊ ಇಂತಹ ನಾಗರಿಕ ಹಕ್ಕುಗಳಿಗೆ ಜೀವಿಸುವ ಹಕ್ಕನ್ನು ಪಾಲಿಸಿದೆ. ಆ ಕಾರಣಕ್ಕೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ತನ್ನ ರಾಷ್ಟ್ರಾದ್ಯಂತವಾಗಿ ಜೀವಕ್ಕೆ ಧಕ್ಕೆ ಆಗದಂತೆ ನೋಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರ ಮೇಲಿದೆ ಅಥವಾ ತನ್ನ ಸುತ್ತಮುತ್ತಲಂಥ ಪರಿಸರ ಹಕ್ಕು ಅವರಿಗೆ ನೀಡಿರತಕ್ಕಂಥ ನೋಡ್ತಾ ಇದ್ದೀವಿ. ದಟ್ ಇಸ್ ಕಾಲ್ಡ್ ರೈಟ್ ಟು ಲೈಫ್ ತಕ್ಕಂಥ ನೋಡ್ತಾ ಇದ್ದೀವಿ. ಎರಡನೇದು ಕುಟುಂಬದ ಹಕ್ಕು ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಕುಟುಂಬದ ಹಕ್ಕು, ಫ್ಯಾಮಿಲಿ ರೈಟ್ಸ್ ತಕ್ಕಂಥನ್ನು ಇಲ್ಲಿ ಸ್ಪಷ್ಟವಾಗಿ ಕುಟುಂಬದ ಹಕ್ಕು ತಕ್ಕಂಥ ನೋಡ್ತಾ ಇದ್ದೀವಿ. ಫ್ಯಾಮಿಲಿ ರೈಟ್ಸ್ ಇಲ್ಲಿ ತನ್ನ ವ್ಯಾಪ್ತಿಯಲ್ಲಿ ತನ್ನ ರಾಷ್ಟ್ರಾದ್ಯಂತವಾಗಿ ಇಲ್ಲಿ ಯಾವುದೇ ಆದಂಥ ರಾಜ್ಯಗಳು ಅಥವಾ ರಾಷ್ಟ್ರಗಳು ಹುಟ್ಟಬೇಕಾಯಿತು ತಕ್ಕಂಥ ಕೇಳಿದಾಗ, ಹೌ ಟು ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟೇಟ್ ತಕ್ಕಂಥ ಕೇಳಿದಾಗ, ಸೊ ಇನ್ನೇನು the group of peoples or the group of union and families ಕಾಲ್ಡ್ ತಕ್ಕಂಥ ನಾವೇನು ಕರಿತೀವಿ ಅಂದರೆ ಸ್ಟೇಟ್ ತಕ್ಕಂಥದ್ದನ್ನು ಕರಿತಾ ಇದ್ದೀವಿ. ಇಲ್ಲಿ ಅನೇಕ ಜನರಿಂದ ಕೂಡಿರ್ತಕ್ಕಂಥ ಒಂದು ಜನಸಮೂಹವನ್ನು ಏನು ಕರಿತೀವಿ ಅಂದರೆ ನಾವು ಅನೇಕ ಸಮಾಜ ಮತ್ತು ಕುಟುಂಬಗಳ ಮೂಲಕವಾಗಿ ಇಲ್ಲಿ ರಾಜ್ಯ ಅಸ್ತಿತ್ವಕ್ಕೆ ಬಂದಿರ್ತಕ್ಕಂಥ ಅರಿಸ್ಟಾಟಲ್ರ ಪ್ರಕಾರವಾಗಿ ನೋಡ್ತಾ ಇದ್ದೀವಿ. ರಾಜ್ಯ ತಕ್ಕಂಥ ಕೇಳಿದಾಗ ಇಲ್ಲಿ ಕುಟುಂಬ ಮತ್ತು ಸಮುದಾಯಗಳ ಮೂಲಕವಾಗಿ ಅಸ್ತಿತ್ವವಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೇನು ಕರಿತೀವಿ ರಾಜ್ಯ ತಕ್ಕಂಥನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ಕರಿತಾ ಇದ್ದೀವಿ. ಸೊ ವಿದ್ಯಾರ್ಥಿಗಳೇ, ಕುಟುಂಬದ ಹಕ್ಕು ತಕ್ಕಂಥನ್ನು ಫ್ಯಾಮಿಲಿ ರೈಟ್ಸ್ ತಕ್ಕಂಥನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ರೈಟ್ ಟು ಕುಟುಂಬದ ಹಕ್ಕು ರೈಟ್ ಟು ಫ್ಯಾಮಿಲಿ ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಕುಟುಂಬದ ಹಕ್ಕು ತಕ್ಕಂಥ ನೋಡ್ತಾ ಇದ್ದೀವಿ. ಇನ್ನು ಮೂರನೇದು ಸ್ವಾತಂತ್ರ್ಯ ಕುಟುಂಬದ ಹಕ್ಕು ತಕ್ಕಂಥ ನೋಡಿ ಅಂದರೆ ಇದು ಕಾರಣ ತಕ್ಕಂತ ಕೇಳಿದಾಗ ಕುಟುಂಬದ ಹಕ್ಕು ಅಂತ ಕೇಳಿದಾಗ ಪ್ರತಿಯೊಬ್ಬರಿಗೂ ತನ್ನ ವಯೋಮಿತಿ ಅಂತ ಸಂದರ್ಭದಲ್ಲಿ ಕೌಟುಂಬಿಕವಂಥ ಜೀವನನ ಅಂದರೆ ಇವತ್ತು ಭಾರತದ ಒಂದು ಸಂವಿಧಾನದ ಪ್ರಕಾರ ಹೆಣ್ಣು ಮಗುವಿಗೆ 18 ವರ್ಷ, ಗಂಡು ಮಗನಿಗೆ 21 ವರ್ಷ ಅಂತಹ ವಯೋಮಿತಿಯನ್ನು ದಾಟಿದ ಸಂದರ್ಭದಲ್ಲಿ ತನ್ನ ಕೌಟುಂಬಿಕವಂಥ ಜೀವನ ನಡೆಸಲಿಕ್ಕೆ ಅಂದರೆ ಮದುವೆ ಆಗಲಿಕ್ಕೆ ಕುಟುಂಬ ಹೊಂದಲಿಕ್ಕೆ ಕೌಟುಂಬಿಕವಂಥ ವ್ಯವಸ್ಥೆಯನ್ನು ತಲುಪಲಿಕ್ಕೆ ಏನು ಮಾಡ್ತಾ ತಕ್ಕಂತ ಕೇಳಿದಾಗ ಇಲ್ಲಿ ಒಂದು ಹಕ್ಕನ್ನು ಪಾಲಿಸಿದೆ. ಕೌಟುಂಬಿಕ ಹಕ್ಕು ತಕ್ಕಂತ ನೋಡ್ತಾ ಇದ್ದೀವಿ. ಕುಟುಂಬ ಹಕ್ಕು ತನ್ನ ಮದುವೆ ಆಗಲಿಕ್ಕೆ ಅಲ್ಲಿ ಹಕ್ಕನ್ನು ಪಾಲಿಸ್ತಕ್ಕಂಥ ವಿಚಾರ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಅಂದರೆ ಕುಟುಂಬಗಳೇ ಇರಲಿಲ್ಲ, ಆ ಕೌಟುಂಬಿಕ ಹಕ್ಕನ್ನು ನಾವು ದಯಪಾಲಿಸಿಲ್ಪ ಅಂತಂದರೆ ಇಡೀ ಮನುಕುಲವೇ ಏನಾಗಂಗಿಲ್ಲ ತಕ್ಕಂತ ಕೇಳಿದಾಗ ಅಸ್ತಿತ್ವಕ್ಕೆ ಬರೋದಿಲ್ಲ, ಅವಾಗ ಬೆಳವಣಿಗೆ ಆಗಲಿಲ್ಲ, ನಿರ್ನಾಮ ಅಂತಕ್ಕಂಥ ವ್ಯವಸ್ಥೆ ಕೂಡ ಆಗ್ಬೋದು ಅಂತಕ್ಕಂಥ ನೋಡ್ತಾ ಇದ್ದೀವಿ. ಇನ್ನು ಮೂರನೇದು ಸ್ವಾತಂತ್ರ್ಯ ಹಕ್ಕು ತಕ್ಕಂಥದ್ದು ನೋಡ್ತಾ ಇದ್ದೀವಿ. ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ತಕ್ಕಂಥ ನೋಡ್ಬೋದು. ವ್ಯಕ್ತಿತ್ವ ರೂಪಿತ ಆಗಬೇಕಾದ್ರೆ ಆತನಿಗೆ ಸಮಾಜದಲ್ಲಿ ಮುಕ್ತವಾದಂಥ ಒಂದು ವ್ಯವಸ್ಥೆ ಇರಬೇಕು. ಲಿಬರ್ ಮೀನ್ಸ್ ಮುಕ್ತ ಮತ್ತು ಸ್ವತಂತ್ರ ತಕ್ಕಂಥನ್ನು ನೋಡ್ತಾ ಲ್ಯಾಟಿನ್ ಭಾಷೆಯ ಲಿಬರ್ ಮೀನ್ಸ್ ಮುಕ್ತ ಮತ್ತು ಸ್ವತಂತ್ರ ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಅಂದರೆ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಆತನಿಗೆ ತನ್ನ ಅನಿಸಿಕೆಗಳನ್ನು, ಭಾವನೆಗಳನ್ನು, ಆಚಾರಗಳನ್ನು, ವಿಚಾರಗಳನ್ನು ಹೇಳಲಿಕ್ಕೆ, ಕೇಳಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಏನು ಬೇಕತಕ್ಕಂಥ ಕೇಳಿದಾಗ ಮುಕ್ತವಾದಂಥ ಸ್ವಾತಂತ್ರ್ಯ ಬೇಕು, ಮುಕ್ತವಾದಂಥ ಒಂದು ಪರಿಸರ ಬೇಕು, ಒಂದು ಲಿಬರ್ಟಿ ಬೇಕು. ಸೊ ದಟ್ ಈಸ್ ಕಾಲ್ಡ್ ಎಂತಕ್ಕಂಥ ಕೇಳಿದಾಗ ಇಲ್ಲಿ ಸ್ವಾತಂತ್ರ್ಯ ಹಕ್ಕು ತಕ್ಕಂಥ ನೋಡ್ತಾ. ನಾಲ್ಕನೇದು ಸಮಾನತೆ ಹಕ್ಕು ತಕ್ಕಂಥ ನೋಡ್ತಾ ಇದ್ದೀವಿ. ರೈಟ್ ಟು ಈಕ್ವಾಲಿಟಿ ತಕ್ಕಂಥನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಅಂದರೆ ಇತರಿಗೆ ಯಾವ ರೀತಿಯಂಥ ಹಕ್ಕುಗಳು, ಸ್ಥಾನಮಾನವು, ಗೌರವಗಳು ಸಿಕ್ಕಾಯೋ ಆ ಹಕ್ಕುಗಳು ಮತ್ತು ಸ್ಥಾನಮಾನ, ಗೌರವ ನನಗೂ ಸಿಗಬೇಕು ಇತರಿಸಿ. ದಟ್ ಈಸ್ ಕಾಲ್ಡ್ ಈಕ್ವಾಲಿಟಿ ತಕ್ಕಂಥನ್ನು ಇಲ್ಲಿ ಸಮಾನತೆ ತಕ್ಕಂಥ ನೋಡ್ತಾ ಇದ್ದೀವಿ. ಈಕ್ವಾಲಿಟಿ ತಕ್ಕಂಥ ನೋಡ್ತಾ ಇದ್ದೀವಿ. ಒಂದು ಮಗುವಿಗೆ ಎಲ್ಲ ಸಹಾಯ ಸಹಕಾರ ಸೌಲಭ್ಯಗಳನ್ನು ಕೊಟ್ಟು ಅಥವಾ ಒಂದು ವಸ್ತು ಆಟಿಗೆ ಸಾಮಾನ್ಯವಾಗಿ ಕೊಟ್ಟು ಇನ್ನೊಂದು ಮಗುವಿಗೆ ನಾವು ಕೊಡಲಿಲ್ಲಪ್ಪ ಅಂದರೆ ಆ ಮಗು ಅಳ್ತಾ ಇದೆ, ಆ ಮಗುವಿಗೆ ಮಾನಸಿಕ ಜಿಗುಪ್ಸೆಗೊಳ್ತಾ ಇದೆ.
ಅಥವಾ ಸಹಜವಾಗಿ ಆತನಿಗೆ ಏನಾಗ್ಬೋದು ಅಂತಕ್ಕಂತ ಕೇಳಿದಾಗ ಆತನಿಗೆ ಅವಕಾಶ ಕೊಟ್ಟು ಸಿಗದೇ ಇರೋ ಸಂದರ್ಭದಲ್ಲಿ ಈ ಕಾನೂನು ಅಪರಾಧವೂ ಕೂಡ ಆಗ್ಬೋದು. ಇಂಥ ಸಂದರ್ಭದಲ್ಲಿ ಅಪರಾಧಗಳು ಕೂಡ ಆಗ್ಬೋದು. ಆತನಿಗೆ ಅವಕಾಶ ಸಿಕ್ತು, ಆತನಿಗೆ ಅವಕಾಶ ಸಿಕ್ತು ಅಂದರೆ ಈ ಉದಾಹರಣೆಗೆ ಆತನಿಗೆ ಉದ್ಯೋಗ ಸಿಕ್ತು, ಆತನ ಉದ್ಯೋಗ ಸಿಕ್ತು ಅಂದರೆ ಯಾವುದೇ ಕ್ರಿಮಿನಲ್ ಆಗಂಗಿಲ್ಲ. ಆತನಿಗೆ ಎಲ್ಲ ಅವಕಾಶ ಸಿಕ್ಕ ಅಥವಾ ಮುಂದೆ ಅಂದರೆ ಈತ ಸಿಗಲಿಲ್ಲಪ್ಪ ಅಂದರೆ ಈತನ ಸಹಜವಂಥ ವಾಮ ಮಾರ್ಗಗಳನ್ನು ಕೆಟ್ಟ ಮಾರ್ಗಗಳನ್ನು ಹಿಡಲಿಕ್ಕೆ ಅಥವಾ ಅದು ಪಡಿಬೇಕಂತ ಅಂದರೆ ಅನೇಕವಂಥ ಕೆಟ್ಟ ಮಾರ್ಗಗಳನ್ನು ಹಿಡ್ತಾನೆ. ಸೊ ಇಲ್ಲಿ ಅನೇಕವಂತಹ ವಿಚಾರಗಳನ್ನು ಮತ್ತು ವ್ಯವಸ್ಥೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲೇನು ಕರಿತಾ ಇರ್ತಕ್ಕಂಥ ಕೇಳಿದಾಗ ನಾವೇನು ಕರಿತೀವಿ ಅಂದರೆ ಸಮಾನತೆ ಹಕ್ಕು ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ವಿ. ಇನ್ನು ಐದನೇದು ವಾಕ್ ಸ್ವಾತಂತ್ರ್ಯ ಸಮಾನತೆ, ರೈಟ್ ಟು ಇಕ್ವಾಲಿಟಿ. ಐದನೇದು ವಾಕ್ ಸ್ವಾತಂತ್ರ್ಯ ಟು ಎಕ್ಸ್ಪ್ರೆಷನ್ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ರೈಟ್ ಟು ಎಕ್ಸ್ಪ್ರೆಷನ್, ಪ್ರತಿಯೊಬ್ಬರು ಕೂಡ ತನ್ನ ಅಂತರಾಗಿರ್ತಕ್ಕಂಥ ಅನಿಸಿಕೆಗಳನ್ನು, ಭಾವನೆ, ವಿಚಾರಗಳನ್ನು ಮಾತನಾಡಲಿಕ್ಕೆ ಏನು ಬೇಕು ತಕ್ಕಂತ ಕೇಳಿದಾಗ ರೈಟ್ ಟು ಎಕ್ಸ್ಪ್ರೆಷನ್, ತನಗೇನು ಕಷ್ಟ ಅನ್ನಿಸ್ತಾ ಇದೆ, ತನ್ನ ಅನಿಸಿಕೆ ಏನಂತದೆ, ತನ್ನ ಭಾವನೆ, ರೈಟ್ ಟು ಎಕ್ಸ್ಪ್ರೆಷನ್ ತಕ್ಕಂತಹ ಒಂದು ರೈಟ್ಸ್ ಇದೆ. ಆ ರೀತಿಯಾಗಿ ಯಾರೂ ಕೂಡ ಮಾತಾಡೋಂಗಿಲ್ಲ, ಸುಮ್ಮನೆ ಕೂಡಬೇಕು ತಕ್ಕಂಥದ್ದನ್ನು ಕೇಳಿದಂಥ ಸಂದರ್ಭದಲ್ಲಿ ಅವಾಗ ತೊಂದರೆ ಆಗ್ತಾಯಿದೆ. ರೈಟ್ ಟು ಎಕ್ಸ್ಪ್ರೆಷನ್, ವಾಕ್ ಸ್ವಾತಂತ್ರ್ಯ, ಪ್ರತಿಯೊಬ್ಬರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ಕೊಳ್ತಾ ಇದ್ದೀವಿ. ಇನ್ನು ಆರನೇದು ಶಿಕ್ಷಣದ ಹಕ್ಕು ತಕ್ಕಂತ ನೋಡ್ತಾ ಇದ್ದೀವಿ. ರೈಟ್ ಟು ಎಜುಕೇಷನ್ ತಕ್ಕಂಥ ವಿಚಾರನ ನೋಡ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ಕೂಡ ವಿಕಾಸನ ಆಗಬೇಕು ತಕ್ಕಂತ ಕೇಳಿದಾಗ ಆತನಿಗೆ ಮೊದಲು ಬೇಕಾಗಿರ್ತಕ್ಕಂಥ ಕೇಳಿದಾಗ ಶಿಕ್ಷಣ, ಜ್ಞಾನ. ಆ ಜ್ಞಾನ ಏನಪ್ಪ ಅಂದರೆ ಅಕ್ಷರಗಳ ಮೂಲಕವಾಗಿ ಆತನಿಗೆ ಸರಿ ಅನಿಸೋ ಸಂದರ್ಭದಲ್ಲಿ ಯಾವುದೇ ಅಂಥ ವಿದ್ಯಾರ್ಥಿನ ಪಡಲಿಕ್ಕೆ ಆತನಿಗೆ ಏನಿರತಕ್ಕಂಥ ಕೇಳಿದಾಗ ಶಿಕ್ಷಣದ ಹಕ್ಕು ಕೂಡ ಏನಪ್ಪ ಅಂದರೆ ಇದೇ ತಕ್ಕಂಥನ್ನು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ರೈಟ್ ಟು ಎಜುಕೇಷನ್ ತಕ್ಕಂಥನ್ನು ನೋಡ್ತಾ ಇದ್ದೇವೆ. ಏಳನೇದು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸ್ತಕ್ಕಂಥ ಹಕ್ಕು. ಪ್ರತಿಯೊಬ್ಬ ಪ್ರಜೆಗೆ ಏನು ಮಾಡಬಹುದು ತಕ್ಕಂತ ಕೇಳಿದಾಗ ತನ್ನ ಅನಿಸಿಕೆ, ತನ್ನ ಬೇಕು ಬೇಡಿಕೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಪ್ರತಿಯೊಬ್ಬನಿಗೆ ಏನಿದೆ ತಕ್ಕಂತ ಕೇಳಿದಾಗ ನಾಗರಿಕ ಹಕ್ಕುಗಳಲ್ಲಿ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸ್ತಕ್ಕಂಥ ಹಕ್ಕಿದೆ. ಅದು ಆರ್ಥಿಕ ಸಂಘ ಇರ್ಬೋದು, ಸಾಮಾಜಿಕ ಸಂಘ ಇರ್ಬೋದು, ತಂದೆ ಆದಂಥ ಬೇಕು ಬೇಡಿಕೆಗಳನ್ನು ಶೈಕ್ಷಣಿಕ ಸಂಘ ಇರ್ಬೋದು, ಯಾವುದೇ ಅಂಥ ಭಾಷಾ ಸಂಘ ಇರ್ಬೋದು, ಅಲ್ಪಸಂಖ್ಯಾತರ ಸಂಘ ಇರ್ಬೋದು, ಧರ್ಮ ಆಧಾರಿತವಂಥ ಸಂಘ ಇರ್ಬೋದು. ತನ್ನ ಗುರಿ ಮತ್ತು ಉದ್ದೇಶ ಈಡೇರಿಸಲಿಕ್ಕೆ ಇಲ್ಲಿ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸತಕ್ಕಂಥ ಹಕ್ಕು ಪ್ರತಿಯೊಬ್ಬ ಪ್ರಜೆಗಿದೆ. ಇಲ್ಲಿ ಏನು ಕರಿತಾ ಇರತಕ್ಕಂಥ ಕೇಳಿದಾಗ ಶಿಕ್ಷಣದ ರೈಟ್ ಟು ಎಜುಕೇಷನ್ ತಕ್ಕಂಥ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ರೈಟ್ ಟು ಎಜುಕೇಷನ್ ತಕ್ಕಂಥ ನೋಡ್ತಾ ಇದ್ದೀವಿ. ರೈಟ್ ಟು ಅಸೋಸಿಯೇಷನ್ ತಕ್ಕಂಥ ನೋಡ್ತಾ ಇದ್ದೀವಿ. ಸೊ ಫ್ರೀಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅಸೋಸಿಯೇಷನ್ ತಕ್ಕಂಥ ನೋಡ್ತಾ ಇದ್ದೀವಿ. ಸಂಘ ಸಂಸ್ಥೆಗಳನ್ನು ಸ್ಥಾಪಿಸ್ತಕ್ಕಂಥ ಹಕ್ಕಿದೆ. ಅದು ಎಲ್ಲ ಹಳ್ಳಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅನೇಕವಾದ ಸಂಘ ಸಂಸ್ಥೆಗಳು ಸ್ಥಾಪಿಸಿದ ಉದಾಹರಣೆ ಇವತ್ತು ನಮ್ಮ KLE ಸೊಸೈಟಿ ಕೂಡ ಏನಂತಾರೆ ಒಂದು ಸಂಘ ಸಂಸ್ಥೆ. 7 ಜನ ಶಿಕ್ಷಕರಿಂದ ಸ್ಥಾಪಿತ ಇರತಕ್ಕಂಥ ಒಂದು ಸಂಘ ಇವತ್ತು ವಿಶ್ವದಲ್ಲೇ ಅಗ್ರಗಣ್ಯವಂಥ ಸ್ಥಾನವನ್ನು ಪಡಿತಕ್ಕಂತಹ ಒಂದು ವ್ಯವಸ್ಥೆ ಏನಿದೆ ತಕ್ಕಂಥ ಕೇಳಿದಾಗ ಈ ಸಂಘ ಸಂಸ್ಥೆ ತಕ್ಕಂಥ ವಿಚಾರ ನೋಡ್ತಾ ಇದ್ದೀವಿ. 8ನೇದು ಪತ್ರಿಕಾ ಸ್ವಾತಂತ್ರ್ಯ, ರೈಟ್ ಟು ಫ್ರೀಡಮ್ ಆಫ್ ಪ್ರೆಸ್ ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ತನ್ನ ಅನಿಸಿಕೆ, ವಿಚಾರ ಮತ್ತು ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಅಥವಾ ಜ್ಞಾನವನ್ನು ಅವಕಾಶವನ್ನು ಮಾಡಿಕೊಳ್ಳಲಿಕ್ಕೆ ಯಾವುದೇ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆಯಿತು ಅಥವಾ ರಾಷ್ಟ್ರದ ಸಮಸ್ಯೆಗಳ ಮೂಲಕವಾಗಿ ಆಯಿತು ಅಥವಾ ಇನ್ನಿತರವಂಥ ಯಾವುದೇ ಸಮಸ್ಯೆಗಳಾಯಿತು ಅವುಗಳನ್ನು ತನ್ನ ಬರವಣಿಗೆ ಮೂಲಕವಾಗಿ ಆಯಿತು ಅಥವಾ ಯಾವುದೇ ಆದಂಥ ಇವತ್ತು ದೂರದರ್ಶನ ಮೂಲಕವಾಗಿ ಆಯಿತು ಅವುಗಳನ್ನ ಇಂತಹ ಒಂದು ಮಾಧ್ಯಮದ ಮೂಲಕವಾಗಿ, ಅಂದರೆ ಈ ಮಾಧ್ಯಮ ಅಂದರೆ ಸಹಜವಾಗಿ ಇವತ್ತು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಅಥವಾ ವಿಡಿಯೋಗಳಾಗಿರ್ಬೋದು, ಇಂತಹ ಒಂದು ಮಾಧ್ಯಮದ ಮೂಲಕವಾಗಿ ಪತ್ರಿಕೆಗಳನ್ನು ಸ್ಥಾಪಿಸ್ತಕ್ಕಂಥ ಹಕ್ಕು ಎಲ್ಲ ಇದೆ. ಅಂದರೆ ಇವತ್ತು ದೈನಂದಿನ ಪತ್ರಿಕೆ ಇರ್ಬೋದು, ವಾರ ಪತ್ರಿಕೆ ಇರ್ಬೋದು, ಪಾಕ್ಷಿಕ ಪತ್ರಿಕೆ ಇರ್ಬೋದು, ಮಾಸಿಕ ಪತ್ರಿಕೆ ಇರ್ಬೋದು, ಸೊ ಎಲ್ಲ ತ್ರೈಮಾಸಿಕ ಪತ್ರಿಕೆಗಳು, ಎಲ್ಲ ಪತ್ರಿಕಾ ಸ್ವಾತಂತ್ರ್ಯ ಇರತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇನ್ನು 9ನೇದು ಧಾರ್ಮಿಕ ಸ್ವಾತಂತ್ರ್ಯ ತಕ್ಕಂಥ ನೋಡ್ತಾ ಇದ್ದೀವಿ. ರೈಟ್ ಟು ರಿಲಿಜನ್ ತಕ್ಕಂಥ ನೋಡ್ತಾ ಇದ್ದೀವಿ. ಧಾರ್ಮಿಕ ಸ್ವಾತಂತ್ರ್ಯ, ಧಾರ್ಮಿಕ ಹಕ್ಕು, ರೈಟ್ ಟು ರಿಲಿಜನ್ ತಕ್ಕ ನೋಡ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಭಾರತ ಹಲವಾರು ಧರ್ಮಗಳನ್ನು ಸ್ಥಾಪನೆ ಮಾಡಿ, ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಬೌದ್ಧ, ಪಾರಸಿಕ, ಜೈನ, ಹೀಗೆ ಹಲವಾರು ಧರ್ಮಗಳಿದೆ. ತಂದೆ ಅಂತ ಧರ್ಮದ ಆಧಾರಿತವಾಗಿ ಆತ ಏನು ಮಾಡತಕ್ಕಂಥ ಕೇಳಿದಾಗ ಹಕ್ಕುಗಳನ್ನು ಪಡಲಿಕ್ಕೆ ಆತನಿಗೆ ಅವಕಾಶಗಳನ್ನು ಪಡಲಿಕ್ಕಿದೆ. ಆದರೆ ಇನ್ನೊಂದು ಧರ್ಮದ ವಿರುದ್ಧವಾಗಿ ಅವಕಾಶ ಇರಬಹುದು. ಆ ಕಾರಣಕ್ಕಾಗಿ ಭಾರತ ಸಂವಿಧಾನದ ಮೂಲಭೂತ ಹಕ್ಕಲ್ಲಿ ಕೂಡ ಧಾರ್ಮಿಕ ಹಕ್ಕನ್ನು ದಯಪಾಲಿಸಿ ಭಾರತ ಸಂವಿಧಾನದ 25, 26, 27, 28ನೇ ಆರ್ಟಿಕಲ್ಗಳು ಏನು ಹೇಳ್ತಾ ಇರತಕ್ಕಂಥ ಕೇಳಿದಾಗ ಇಲ್ಲಿ ಧಾರ್ಮಿಕ ಹಕ್ಕು ಬಗ್ಗೆ ದಯಪಾಲಿಸಿರ್ತಕ್ಕಂಥದ್ದು ನೋಡ್ತಾ ಇದ್ವಿ. ಧಾರ್ಮಿಕ ಹಕ್ಕದ ಬಗ್ಗೆ ದಯಪಾಲಿಸಬೇಕು, ತನ್ನ ಧರ್ಮದ ಆಧಾರಿತವಾಗಿ ಇರಲಿ, ಅಂದರೆ ಇನ್ನೊಂದು ಧರ್ಮದ ವಿರೋಧವನ್ನು ಮಾಡದೆ ತನ್ನ ಧರ್ಮದ ಹೆಸರಿನಲ್ಲಿ ಶೈಕ್ಷಣಿಕ ಸಂಘಗಳನ್ನು, ಆರ್ಥಿಕ ಸಂಘಗಳನ್ನು
ಅಥವಾ ಯಾವುದೇ ಆದಂಥ ಟ್ರಾನ್ಸ್ಪೋರ್ಟ್ಗಳಾಯಿತು. ಸೊ ಹೀಗೆ ಅನೇಕವಾದಂತಹ ಒಂದು ಈ ಸಂಘ ಸಂಸ್ಥೆ ಅಂತ ವಿಷಯಕ್ಕೆ ಹಕ್ಕಿದೆ. ಸೊ ಇವಕ್ಕೆಲ್ಲ ಏನು ಕರಿತೀವಿ ಅಂದರೆ ಸಂವಿಧಾನ ಮತ್ತು ಸರ್ಕಾರಗಳು ಪ್ರತಿಯೊಬ್ಬ ಪ್ರಜೆಗೆ ನೀಡ್ತಕ್ಕಂತಹ ಈ ನಾಗರಿಕರಿಗೆ ದಯಪಾಲಿಸಕ್ಕಂಥ ಹಕ್ಕುಗಳೇನು ಕರಿತೀವಿ ಅಂದರೆ ಸಿವಿಲ್ ರೈಟ್ಸ್ ತಕ್ಕಂಥ ನೋಡ್ತಾ ಇದ್ವಿ. ಒಟ್ಟಿನಲ್ಲಿ ಆ ಹಕ್ಕುಗಳಲ್ಲಿ ಪ್ರಕಾರಗಳು ಎಷ್ಟು ತಕ್ಕಂತ ಕೇಳಿದಾಗ 9 ಪ್ರಕಾರಗಳನ್ನು ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಜೀವಿಸುವ ಹಕ್ಕು, ರೈಟ್ ಟು ಲೈಫ್, ರೈಟ್ ಟು ಫ್ಯಾಮಿಲಿ, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್, ರೈಟ್ ಟು ಇಕ್ವಾಲಿಟಿ, ರೈಟ್ ಟು ಎಕ್ಸ್ಪ್ರೆಷನ್, ರೈಟ್ ಟು ಎಜುಕೇಷನ್, ರೈಟ್ ಟು ಅಸೋಸಿಯೇಷನ್, ರೈಟ್ ಟು ಫ್ರೀಡಮ್ ಆಫ್ ಪ್ರೆಸ್, ರೈಟ್ ಟು ರಿಲಿಜನ್ ತಕ್ಕಂತ ನೋಡ್ತಾ ಇದ್ದೀವಿ. ಅದೇ 9 ಈ ನಾಗರಿಕಗಳನ್ನು ನೋಡ್ತಾ ಇದ್ದೀವಿ. ಒಂದೇ ಜೀವಿಸುವ ಹಕ್ಕು, ಕುಟುಂಬದ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಸಮಾನತೆ ಹಕ್ಕು, ವಾಕ್ ಸ್ವಾತಂತ್ರ್ಯ ಹಕ್ಕು, ಶಿಕ್ಷಣದ ಹಕ್ಕು, ಸಂಘ ಸಂಸ್ಥೆಗಳ ಹಕ್ಕು, ಪತ್ರಿಕಾ ಸ್ವಾತಂತ್ರ್ಯ ಹಕ್ಕು ಮತ್ತು ಧಾರ್ಮಿಕ ಹಕ್ಕುಗಳನ್ನು ಈ 9 ಹಕ್ಕುಗಳನ್ನು ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದ ವಿದ್ಯಾರ್ಥಿಗಳೇ ಇಲ್ಲಿ ನಾಗರಿಕ ಹಕ್ಕುಗಳನ್ನು ನೋಡ್ತಾ ಇದ್ವಿ. ಈ ನಾಗರಿಕರು ಈ ಹಕ್ಕುಗಳನ್ನು ಪ್ರತಿಯೊಬ್ಬ ಪ್ರಜೆಗೆ ತಂದೇ ಆದಂಥ ರಾಷ್ಟ್ರದ ವ್ಯಾಪ್ತಿಗೆ ಒಂದು ರಾಷ್ಟ್ರದಿಂದ ರಾಷ್ಟ್ರಕ್ಕೆ ಸಂವಿಧಾನ ಸರ್ಕಾರ ಏನು ಮಾಡಿರ್ತಕ್ಕಂಥ ಕೇಳಿದಾಗ ಆ ನಾಗರಿಕರಿಗೆ ಏನು ಮಾಡಿರ್ತಕ್ಕಂಥ ಕೇಳಿದಾಗ ಹಕ್ಕುಗಳನ್ನು ನೀಡಿ ತನ್ನ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಅದಕ್ಕೆ ಪ್ರೊಫೆಸರ್ ಲಾಸ್ಕಿ ಅವರು ಹೇಳ್ತಾರೆ, ವ್ಯಕ್ತಿಯ ವ್ಯಕ್ತಿತ್ವದ ಪರಿಪೂರ್ಣತೆಯನ್ನು ಮುಟ್ಟಲು ಸಹಾಯಕವಾಗಿರುವ ಸಾಮಾಜಿಕ ವಾತಾವರಣವೇ ಹಕ್ಕುಗಳು, ರೈಟ್ಸ್ ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಆ ಕಾರಣಕ್ಕಾಗಿ ಇಂತಹ ರೈಟ್ಸ್ಗಳಲ್ಲಿ ಮುಖ್ಯವಾಗಿ ಎಷ್ಟು ಪ್ರಕಾರ ಇರ್ತಕ್ಕಂಥ ಕೇಳಿದಾಗ 2 ಪ್ರಕಾರಗಳು, ನೈತಿಕ ಹಕ್ಕುಗಳು ಮತ್ತು ಕಾನೂನುಬದ್ಧ ಹಕ್ಕುಗಳಲ್ಲಿ ನೋಡ್ತಾ ಇದ್ವಿ. ಸೊ ಕಾನೂನುಬದ್ಧ ಇವತ್ತು ನಾಗರಿಕ ಹಕ್ಕುಗಳನ್ನು ಹಿಂದಿನ ಒಂದು ತರಗತಿ ಮುಗಿಸ್ತಾ ಇದ್ವಿ. ನಾಳೆ ದಿವಸ ರಾಜಕೀಯ ಹಕ್ಕುಗಳನ್ನು ಮತ್ತು ಆರ್ಥಿಕ ಹಕ್ಕುಗಳನ್ನು ನಾಳೆ ಒಂದು ತರಗತಿಯಲ್ಲಿ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ವಿ. ರಾಜಕೀಯ ಹಕ್ಕುಗಳನ್ನ ಮತ್ತು ಆರ್ಥಿಕ ಹಕ್ಕುಗಳನ್ನು ಸೊ ನಾಳೆ ದಿವಸ ಸಮಗ್ರವಾಗಿ ಎಲ್ಲ ವಿವರಣೆಯನ್ನು ಇವತ್ತು ನಾವು ಹೇಳ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಸಾಕಷ್ಟು ವಿದ್ಯಾರ್ಥಿಗಳು ವಿಡಿಯೋಗಳನ್ನು ನೋಡ್ತಾ ಇಲ್ಲ, ಅಸೈನ್ಮೆಂಟ್ಗಳನ್ನು ಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ದಯವಿಟ್ಟು ಏನು ಮಾಡಬೇಕಂತಕ್ಕಂಥ ಕೇಳಿದಾಗ ವಿಡಿಯೋಗಳನ್ನು ನೋಡಬೇಕು. ಕಾಲೇಜಿಗೆ ಬಂದು ಆಯಾ ಉಪನ್ಯಾಸಕರಿಗೆ ಭೇಟಿ ಕೊಡಬೇಕು. ಆಮೇಲೆ ಏನೇ ತಿಳಿದಿರ್ತಕ್ಕಂಥ ವಿಷಯಗಳನ್ನು ಸೊ ಬಂದಂಥ ಸಂದರ್ಭ ಫೋನ್ಗಳ ಮೂಲಕವಾಗಿ ಕೇಳಿ ಪಡಿಬೇಕು. ಸೊ ಇದನ್ನು ಸ್ವಲ್ಪ ಪಾಲಿಸಬೇಕು. ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ವಿಡಿಯೋಗಳನ್ನು ನೋಡ್ತಾ ಇಲ್ಲ, ಓದ್ತಾ ಇಲ್ಲ, ಬರಿತಾ ಇಲ್ಲ. ಸೊ ಇದರಿಂದ ಮುಂದೆ ತೊಂದರೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅಂಥ ತೊಂದರೆ ಆಗದಂತೆ ನೋಡಿಕೊಳ್ಬೇಕು ವಿದ್ಯಾರ್ಥಿಗಳೇ.